ರೀ ಇವಾಗ ಹೋಗಿ ಸಂಬಂಧ ಹೋದ್ರೆ ಹೋಯ್ತು. ಇನ್ನೇನ್ ಮಾಡಕ್ಕಾಯ್ತದೆ? ಬಲವಂತವಾಗಿ ಇಟ್ಕೊಬಿಟ್ಟು ಬಂದೇನು ತಾಳಿ ಕಟ್ಕೊಂಡು ಇದ್ ಮಾಡಕ್ಕಾಯ್ತದ? ಹೇಳು, ಅದೆಲ್ಲನೂ ಆಗ್ದಿರೋ ಕೆಲಸ. ಈಗ ಬಿಡು, ಈಗ ಬ್ಯಾರೆ ಹುಡುಗಿನ ನೋಡೋಣ. ಈಗ ಅದೇ ಸೋಮನಳ್ಳಿ, ಹಾ, ಅಲ್ಲೊಂದು ಹುಡುಗಿ ಐತಂತೆ. ಅವಳು ಅಷ್ಟೇ ಏನಿಯಾ, ಇಬ್ರು ಹೆಣ್ಮಕ್ಳಂತೆ. ಅದಕ್ಕೆ ಹೆಂಗನೂ ಅವ್ರಿಗೆ ಏನಿಯ ಕೊಟ್ಬಿಟ್ಟು ನಮ್ಮ ಮಗುನ ಹೆಂಗೋ ಒಂಚೂರು ಮದುವೆ ಮಾಡಿ ಇದು ಮಾಡೋಣ. ಸರಿನೇ? ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು. ನಿಮ್ಗೆ ಹೆಂಗೋ ಗೊತ್ತಾನೆ ಹುಡುಗಿ ಬಗ್ಗೆ ವಿಚಾರಿಸಿ ನೋಡಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಮ್ಮಗೆ ಗುಟ್ಟು ಗುಟ್ಟಾಗಿರ್ಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ಆ ಪೊದ್ದಿ ತಿರುಗಾಳು ಮಾಡ್ಬಿಡ್ತಾಳೆ. ಸರಿ, ಆ ಹುಡುಗಿ ಬಗ್ಗೆ ವಿಚಾರ ಮಾಡ್ತೀನಿ, ಸುಮ್ಕಿರು. ಈ ಪೊದ್ದಿ ಬಗ್ಗೆ ಎದ್ರುಕೊಳಕ್ಕೇನು ತಲೆ ಕೆಡ್ಸ್ಕೊಂಡು ಎದ್ರುಕೊಳ್ಳೋ ಅಂಥದ್ದು ಅವಶ್ಯಕತೆ ಏನಿಲ್ಲ. ನಾನು ನೋಡ್ಕೊತೀನಿ ಬಿಡು. ನಾನು ನೋಡ್ಕೊಂಡು ಏನೋ ಒಂದು ವ್ಯವಸ್ಥೆಯ ಮಾಡ್ಕೊತೀನಿ, ಸರಿನಾ? ನೋಡು, ಒಂದು ಕೆಲಸ ಮಾಡು ನೀನು. ಏನು ಅಂತಂದರೆ, ಹಾಂ, ಈ ಇದಕ್ಕೆ ಹೋಯ್ತೀವಿ, ದೇವಸ್ಥಾನಕ್ಕೆ ಹೋಯ್ತೀವಿ, ಟ್ರಿಪ್ಗೆ ಹೋಯ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ಹೊಂಟ್ಬಿಡೋಣ. ಹೋಗ್ಬಿಟ್ಟು ಈ ವಿಷಯ ಯಾರಿಗೂ ಗೊತ್ತಾಗಿದ್ದಾಗ ನನ್ನ ನಿನ್ನ ಮಧ್ಯೆ ಮಾತ್ರ ಇರಂಗೆ ಇದ್ಕೊಂಡು ಹೋಗಿ ಹುಡುಗಿ ನೋಡ್ಕೊಂಡು ಬರೋಣ. ಈ ಹುಡುಗಿ ಹೋದ್ರೇಣ ಅಂತ ಇನ್ನೊಬ್ಳು ಸಿಕ್ಕುದ್ಲಲ್ಲ. ಸರಿ, ಆಯ್ತು ಆಯ್ತು, ಹಾಗೆ ಮಾಡೋಣ ಬಿಡಿ. ಅಂತೂ ಈ ವಿಷಯ 4 ಜನ ಗೊತ್ತಾಗ್ದಿದ್ದಂಗಾದ್ರೆ ಸಾಕು. ನಮ್ಮ ಮಗುನ ಒಸಿ ಬ್ಯಾರೆ ಥರ ಈ ಊರಾಗ ಓಡಾಡೋದಿದ್ದಂಗೆ ಎಲ್ಲನ ಒಂದು ಹತ್ರ ಸುಮ್ಕಿದ್ದು ಕೆಲಸ ಮಾಡ್ತಾವನೆ ನಂಗೆ ತೋರಿಸ್ಬೇಕು. ಇಲ್ಲ ಅಂತಂದರೆ ಯಾರು ಸಾವುಕಾರರು ಮನೆ ಹೆಣ್ಮಕ್ಳು ಯಾರು ಹೋಗು ತುಪ್ಪ ಹಾಕಕ್ಕಿಲ್ಲ ನಮ್ಗಂತೂ. ಅದನ್ನೇನಿಯ ಮಾಡೋಣ ರೀ. ಹಂಗೇನೇ ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ ಈಗಲಿಂದ ಶುರು ಮಾಡ್ಕೊಳ್ಳಿ. ವರ್ಷನೇ ಆಯ್ತದೋ 2 ವರ್ಷನೇ ಆಯ್ತದೋ, ಹೆಂಗೋ ಒಳ್ಳೆ ಕಡೆಯಿಂದ ಸಂಬಂಧ ಅಂತ ತರಬೇಕು ನಾವು. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಹೆಣ್ಮಕ್ಳು ಹೆಂಗೋ ನಡೀತದೆ. ಈ ನನ್ನ ಮಗ ಒಸಿ ಒಳ್ಳೆ ಮನೆ ತಂದವ್ರನ್ನ ಮದುವೆ ಮಾಡ್ಕೊಂಡ್ರೆ ಹೆಂಗೋ ನಡೀತದೆ. ಆ ಹುಡುಗಿ ಹೆಂಗೋ ಒಪ್ಕೊಬಿಟ್ಟಿದ್ದು ಕಣಪ್ಪ. ಈ ಪೊದ್ದಿ ಕಡ್ಡಿ ಅಳ್ಳಾಡಿಸ್ಲಿಲ್ಲ ಅಂತಂದರೆ ಹೆಂಗೋ ಸರಿ ಹೋಗೋದು. ಆ ಒಂದು ಕಡ್ಡಿ ಅಳ್ಳಾಡಿಸ್ಬಿಟ್ಟು ಅವಳ ಜಿ ಹಾಳು ಮಾಡ್ಬಿಟ್ಲು. ಈ ಪೊದ್ದಿಗೆ ಒಂದು ಗತಿ ಕಾಣಿಸೋಣ, ಸುಮ್ಕಿರು. ಇಷ್ಟ್ರಾಗೇನೇ ಒಂದು ಗತಿ ಕಾಣಿಸ್ತೀನಿ ಆ ಪೊದ್ದಿಗೆ. ಬರೀ ಬಾಯಿ ಮಾತಾಗಿ ಹೇಳೋದೇನೇ ಆಯ್ತು. ಬರೀ ಹೇಳ್ರಿ, ಮಾಡಬೇಡ್ರಿ ಏನನ್ವೆ, ಬರೀ ಹೇಳ್ತಾನೇನೇ ಇರ್ರಿ. ಅಮ್ಮ ಅಮ್ಮ, ಇವ್ಯಾಕೆ ಹಿಂಗೆ ಓಡ್ಬತ್ತಾವಲ್ಲ? ಅಯ್ಯೋ, ಪೆದ್ ಬುಡ್ಡೆವು ಅಂದರೆ ಪೆದ್ ಮುಂಡೆವು ಎಂಥೋ ಸಿಕ್ಬಿಟ್ರು ನಮ್ಗಂತೂ. ನ್ಯಾಯವಾಗಿ ಓದಲಿಲ್ಲ ಮಾಡಲಿಲ್ಲ, ಪೊದ್ದಿತ್ತಾಗ ಸಿಗಾಕೊಂಡು ವಿಲ 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 ಅಂತವೆ. ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಅಂಥವಂತೂ ಅಲ್ವೇನೇ ನೀ ಅಲ್ಲ ಬಿಡು. ಎಷ್ಟು ಹೇಳಿ 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 ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಇವೇನು ಅರ್ಥ ಮಾಡ್ಕೊಳ್ಳೋ ಅಂಥವು ಅಲ್ವೇನೇ ನೀ ಅಲ್ಲ. ನೋಡು, ಆಗ್ಲೇ ನೀ ಬೊತ್ತವ್ರು ಉಗಿಸ್ಕೊಂಡು ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಏನು ಮಾಡಬೇಕು ಏನೋ, ಬುದ್ಧಿ ಅಂತೂ ಇಲ್ಲ ಇವಕ್ಕೆ. ಏನ್ ರಮ್ಮಿ, ಯಾಕೆ ಹಿಂಗೆ ಓಡ್ ಬರ್ತಾ ಇದ್ದೀರಾ? ಏನಾಯ್ತು? ಯಪ್ಪ, ಅಮ್ಮ, ಅಣ್ಣ ಹಿಂಗೆ ಕೋಟ್ಯಾಧೀಶ್ವರನ ಕೊಟ್ಟು ಮದುವೆ ಮಾಡ್ತೀನಿ, ಕೋಟ್ಯಾಧೀಶ್ವರನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ. ಅಮ್ಮ, ಕೋಟ್ಯಾಧೀಶ್ವರನ ಕೊಟ್ಟು ನೀನು ಮದುವೆನೇ ಮಾಡೋಕ್ಕಾಗಬಾರ್ದು. ಹಂಗಾಗೋಗ್ಬಿಟ್ಟೈತೆ ಕಣಮ್ಮ ಪರಿಸ್ಥಿತಿ. ಅವ ಪದ್ಯ ಅವಳಲ್ಲ, ಪದ್ಯ ಅಣ್ಣ ಏನು ಲವರ್ ಅವಳಲ್ಲ, ಅವಳನ್ನ ಕರ್ಕೊಂಬಿಟ್ಟು ಬಂದು ಮನೆಗಿರ್ಸ್ಕೊಂಡು ಅಣ್ಣಂಗೂ ಅವಳಿಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಬಿಟ್ಟವಳೆ ಕಣಮ್ಮ. ಏನ್ರ ಹೇಳ್ತಿದ್ದೀರಾ ನೀವು? ಹೂ ಕಣಮ್ಮ, ಅವಳು ಎಷ್ಟು ಗುದ್ರು ಮನೆಯಿಂದ ಎದ್ದೋಯ್ತಿಲ್ಲ ಕಣಮ್ಮ. ಅವಳು ಏನು ಮಾಡಿದ್ರು ಮನೆಯಿಂದ ಎದ್ದೋಯ್ತಿಲ್ಲ, ಏನಿಲ್ಲ. ಪೊದ್ದಕ್ಕ ಹೇಳೈತೆ ನಾನು ಇಲ್ಲೇನೇ ಇರ್ತೀನಿ, ಪೊದ್ದಕ್ಕ ಹೇಳ್ದಂಗೆ ಏನಿಯ ನಾನು ಕೇಳ್ತೀನಿ, ಪೊದ್ದಕ್ಕ ನೀನು ಹೇಳಿರೋದು ಮದುವೆ ಮಾಡಿಸ್ತೀನಿ ಅಂತ, ನಾನು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಕುಂತ್ಕೊಬಿಟ್ಟವಳೆ ಕಣಮ್ಮ. ನನಗಂತೂ ಬಲು ಟೆನ್ಷನ್ ಆಯ್ತೈತೆ. ಏನಪ್ಪ ಏನು ಕತೆ ಅಂತ ಹೇಳ್ಬಿಟ್ಟು ದೇವ್ರಣ ಎದ್ದು ಹೋಗೋದೇ ನೀನು ಇಲ್ಲ ಅಂತ ಫಿಕ್ಸ್ ಆಗೋಗ್ಬಿಟ್ಟವಳೆ. ಅದೇ ನೀನು ನನಗೆ ಟೆನ್ಷನ್ ಆಗ್ತಿರೋದು. ಅಮ್ಮ, ಆ ಅಣ್ಣ ಹಿಂಗಂತೂ ಆ ಬಿಕಾರಿ ನೀನಿಯ ಗತಿ. ಪೊದ್ದು ಫುಲ್ಲು ಸ್ಟ್ರಾಂಗ್ ಆಗವಳೆ. ನನ್ನ ಸಾಲ ಸಾಕ್ಷಿ ಐತೆ ನನ್ನ ಹತ್ರ, ಅದೈತೆ ನನ್ನ ಹತ್ರ, ಇದೈತೆ ಅಂತ ಕುಂತ್ಕೊಬಿಟ್ಟವಳೆ. ಆ ಹುಡುಗಿನ ಮನೆಗೆ ಕರ್ಕೊಂಬಂದು ಇಕ್ಕೊಂಡವಳೆ ಅಂತಂದರೆ ನೀನು ಯೋಚನೆ ಮಾಡು, ಏನೋ ಒಂದು ಮಾಡ್ತಾಳೆ ಅಂತಲೇ ನೀ ಅರ್ಥ. ನೀವು ಇಲ್ಲಿ ಕುಂತ್ಕೊಂಡಿದ್ರೆ ಅಲ್ಲಿ ಮದುವೆನೇ ಮಾಡ್ಬಿಟ್ಟಿರ್ತಾಳೆ ಅಣ್ಣ ಇಂದು, ನೀನು ನೋಡ್ತಾ ಇರು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನಮ್ಮನ್ನ ನೆಮ್ಮದಿಗಿರಾಕ್ ಬಿಡ್ತಿಲ್ವೇ ಯವ್ವ? ಪದ್ದಿ ನೆಮ್ಮದಿಗಿರಾಕ್ ಬಿಡಕ್ಕಿಲ್ವೇ? ನಮ್ಮನ್ನ ಹಾಳು ಮಾಡ್ತಾಳಲ್ಲೋ ಯವ್ವ. ನಾನು ಎಷ್ಟು ನೆಮ್ಮದಿಗಿರ್ಬೇಕು ಅಂದ್ರೆ ನೆಮ್ಮದಿಗಿರಾಕ್ ಬಿಡ್ತಿಲ್ವಲ್ಲ ಯವ್ವ? ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಮಗ ಅಂಥವ್ನಿಗೆ ಹೋಗಿ ಹೋಗಿ ಆ ಬೇವರ್ಸಿನ ಕಟ್ತೀನಿ ಅಂತ ಹೊಂಟ್ಬಿಟ್ಟವಳಲ್ಲ. ತಿಕ್ಲು ಬಡ್ಡಿ ಇದ್ದಂಗೆ ಅದು ಏನೂ ಗೊತ್ತಾಗಕ್ಕಿಲ್ಲ ಪದ್ದಿ. ಅವಳ ತಾಗೆ ಎಣಗಕ್ಕೂ ಆಗಕ್ಕಿಲ್ಲ, ಉಗಿಯಕ್ಕೂ ಆಗಕ್ಕಿಲ್ಲ. ಒಳ್ಳೆ ಸಂಕಷ್ಟದ ಪರಿಸ್ಥಿತಿಗೆ ಬಂದು ತಗ್ಲಾಕೊಂಬಿಟ್ಟಿದ್ದೀನಲ್ಲೋ ಯಪ್ಪ. ಅಯ್ಯೋ, ಇನ್ನು ಮನೆ ಕರ್ಕೊಂಬಿಟ್ಟು ಬಂದವಳೆ ಅಂದರೆ ಏನಾರ ಒಂದು ಪಿಲಾನ್ ಮಾಡಿ ನನ್ನ ಮಗನ ತಲೆ ಗಂಟು ಹಾಕ್ಬಿಡ್ಬೇಕು ಅಂತ ಮಾಡ್ಬಿಟ್ಟಿದ್ದಾಳೆ. ನನಗಂತೂ ಅನ್ನಿಸ್ತೈತೆ ಫಿಕ್ಸು ಅಂತೇಳ್ಬಿಟ್ಟು ನನಗಂತೂ ಅನ್ನಿಸ್ತೈತೆ. ಯವ್ವ, ಬ್ಯಾಡ ಕಣವ, ಬ್ಯಾಡ. ಈಗ ನನ್ನ ಮಗನ ಜೀವನ ಹಾಳಾಗೋಯ್ತದೆ. ಏನಾರ ಒಂದು ನಾವು ಮಾಡಲೇಬೇಕು. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನೇನಿಯ ಹೇಳು. ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮ್ಮ, ಅವಳು ಗ್ಯಾರಂಟಿ ಅಣ್ಣ ಹಿಂಗ ತಿರ್ಬೋಕಿ ಜೊತೆ ಮದುವೆ ಮಾಡಿಸ್ತಾಳೆ. ಏನಯ್ಯ ಮಾಡೋದು ಇವಾಗ? ಇನ್ನೇನು ಮಾಡೋಕ್ಕಾಯ್ತದೆ? ಯಾಕೋಸ್ ಮಕ್ಕುಗೇನ ನೋಡಿ, ಯಾಕೋಸ್ ಮಕ್ಕುಬಿಟ್ಟು ನನ್ನ ಮಗಂಗೆ ಮದುವೆ ಮಾಡ್ಸಕ್ಕೆ ನೀನು ಯಾವಳೆ ಅಂತ ಉಗ್ಯನ? ಮುಚ್ಚಯ್ಯ ಬಾಯ್ನ. ಅವಳು ಕೇಳ್ತಾಳ, ನೆನೆ ನನ್ನ ಕೆನ್ನೆಗೆ ಬಾರಿಸಿರೋಳು ಬಿತ್ರಿ ಅವಳು. ನಾನೊಂದು ಕೊಟ್ರೆ ನನಗೊಂದು ಕೊಟ್ಟವಳೆ. ಅವಳು ಎಲ್ಲದಕ್ಕೂ ತಲೆ ಕೆಡಿಸ್ಕೊತಾಳೆ ಅಂತ ಅನ್ಕೊಬಿಟ್ರೆ ಅವಳು 1 ರೂಪಾಯಿ ಅಷ್ಟು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲ ನೋಡಿ. ಇದೆಲ್ಲ ವಿಚಾರ ಮಾಡೋಕ್ಕಾಗಕ್ಕಿಲ್ಲ. ಅದೇನೋ ತಲೆಗಟ್ಟಗೈತಿ ಅಂತ ಬಂಡೆ ಕೊಡ್ಕೊಳಕ್ಕಾಯ್ತದ? ಆ ಮನೆಯಾಳು ಪದ್ದಿ ಎಲ್ಲ ಪಿಲಾನ್ ಮಾಡ್ಕೊಂಡು ನೀನು ಅವಳನ್ನ ಕರ್ಕೊಂಬಿಟ್ಟು ಬಂದಿತ್ತಾಳೆ ಮನೆಗೆ. ಈಗ ನಾವು ಬೇರೆ ಏನಾರ ಮಾಡಬೇಕು. ಅವಳು ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಗಕ್ಕಿಲ್ಲ ರೀ. ನನ್ನ ಮಗ ಎಲ್ಲವನೇ?
ಅಲ್ಲಿ ಕುಂತ್ಕೊಂಡಿದ್ದ ಕಣಮ್ಮ ಹೊಲ್ದ ಹತ್ರ ನೀನಿಯ ಆ ಆ, ಅದೇ ಅಲ್ಲಿ ಕುಂತ್ಕೊಂಡಿದ್ರು ಏನೋ ಮಾಡ್ತಿದ್ದ ಫ್ರೆಂಡ್ಸುಗಳೆಲ್ಲ ಇದ್ರು. ಅಯ್ಯೋ ನಡೀರಿ ನನ್ನ ಮಗನ್ ತಕ ಹೋಗೋಣ ಫಸ್ಟು. ನಡೀರಿ ನಡೀರಿ ಸರ್ಸರ್ನ. ಅಮ್ಮ ಯಾಕಮ್ಮ ಎದ್ರುಕತ್ತಾ ಇದೀಯ ಅವಳಿಗೆ? ಅವಳ ಬಗ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ತಗಂತ ಇದೀಯಾ? ಸುಮ್ಕಿರು. ಲೇ ಏ ನೀನ್ ಸುಮ್ಕಿರ್ ನೀನು. ನಿನಗೆ ಮಾನ ಬರ್ಬೋದಿಲ್ಲ ನಿನ್ಗೆ. ನಿನಗೆ ಗೊತ್ತಾಗಲ್ಲ ಅವಳ ವಿಷಯ. ನನ್ನ ಕೆನ್ನೆಗೆ ಬಾರ್ಸವಳೆ ಅಂದ್ರೆ ಇವಾಗ ಏನೋ ಪಿಲ್ಲನ್ ಮಾಡಿರ್ತಾಳೆ ನೋಡಮ್ಮಿ. ನ್ಯಾಯ ಎಲ್ಲ ಸಾಕ್ಷಿ ಎಲ್ಲನೂ ಅವಳ ಪರವಾಗಿ ಏನಿ ಅವೇ. ತಾಳಿ ಕಟ್ಸಿದ್ರು ಕಟ್ಟಿಸ್ಬಿಡ್ತಾಳೆ. ಆ ಬಿಕಾರಿನ ನನ್ನ ಸೊಸೆ ಅಂತ ನಾನು ಒಪ್ಕೊಳಕ್ ತಯಾರಿಲ್ಲ. ಅಂತ ಬಿಕಾರಿನ ನನ್ನ ಸೊಸೆ ಅಂತ ನಾನು ಯಾಕೆ ಒಪ್ಕೋಬೇಕು? ಆ ಬಿಕಾರಿ ಸವಾಸನೇ ಬೇಡ. ಬರ್ರಿ ನಿಮ್ಮ ಅಣ್ಣ ಎಲ್ಲೋನು ಫಸ್ಟ್ ಹುಡುಕ್ಬಿಟ್ಟು ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಮಾಡ್ತೀನಿ ಬರ್ರಿ. ನಂಬ್ಯಾಡ ಹುಡುಗಿಯರನ್ನ ನಂಬ್ಯಾಡ. ಅಯ್ಯೋ ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಹಾಕ್ಬೇಡ. ಯಾಕೆ ಬೇಕಿತ್ತು ನಂಗೆ ಹುಡುಗಿ ವಿಷಯ? ಇವಳಿಂದ ನನ್ನ ತಲೆ ಕಟ್ಬಿಡಂಗೆ ಆಗೋಗ್ಬಿಟ್ಟೈತಲ್ಲ. ನನ್ನ ತಲೆಗೆ ಬಂದ್ಬಿಡ್ತಲ್ಲ ಎಲ್ಲನೂ. ಏನು ಮಾಡ್ಬೇಕಪ್ಪ ಇವಾಗ? ಅಯ್ಯೋ ಎಂಥ ಸಂದಾಕಿರೋ ಸಂಬಂಧ ಹಾಳಾಗೋಯ್ತಲ್ಲಪ್ಪ. ಹೆಂಗೋ ಕೋಟ್ಯಾಧೀಶ್ವರ ಹುಡುಗಿ ಸಿಕ್ಕಿದ್ಲು. ಅರ್ಧ ಕೆಜಿ 3/4 kg ಬಂಗಾರನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲ ಹಾಳು ಮಾಡ್ಬಿಟ್ಲಲ್ಲ ಇವಳಿಂದ. ಎಲ್ಲ ಹಾಳಾಗೋಯ್ತಲ್ಲ. ಇಲ್ಲ ಇದಕ್ಕೆ ಏನಾರ ಒಂದು ಪರಿಹಾರ ಮಾಡ್ಕೊಂಡ್ಲೇಬೇಕು. ಹಿಂಗೆ ಬಿಟ್ರೆ ಹಿಂಗೆ ಆಗ್ಬಿಡ್ತೀನಿ ನಾನಂತೂ. ಹಿಂಗೆ ಬಿಡಕ್ಕಂತೂ ಆಗಕ್ಕಿಲ್ಲ. ಏನಾರ ಒಂದು ಮಾಡಲೇಬೇಕು. ಏನು ಮಾಡಬೇಕು ಅಂತಾನೆ ಅರ್ಥ ಆಯ್ತಿಲ್ವಲ್ಲ. ಯಪ್ಪ ಈಗ ಕುಡಿದ್ಮೇಲೆ ಏನಾರು ಒಂದು ಐಡಿಯಾ ಅಂತೂ ಬಂದೇ ಬರ್ತದೆ. ಕುಡಿದ್ಬಿಟ್ಟು ಒಂದು ಐಡಿಯಾ ಉಪಯೋಗಿಸ್ತೀನಿ. ಏನು ಮಾಡೋದು? ಆ ಹುಡುಗಿಗೆ ಮೆಸೇಜ್ ಮಾಡೋಣ ನನ್ನೇ ಬ್ಲಾಕ್ ಮಾಡ್ಬಿಟ್ಟೈತಲ್ಲ. ನಾನು ಒಳ್ಳೇನು ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊತಾನೆ ಇಲ್ಲ ಹುಡುಗಿ ಅಂತೂ. ಥು, ಈ ಪೊತ್ತಿಯಿಂದ ನನಗೆ ನೆಮ್ಮದಿ ಇಲ್ಲ ಬಿಡು. ಅಯ್ಯಯ್ಯೋ ನನ್ನ ಮಗ ಪಾಲಿಡಲ್ ಕುಡ್ದವ್ನೆ ಯವ್ವ. ಅಯ್ಯೋ ಮಗನೇ ಮದ್ವೆ ನಿಂತೋಯ್ತು ಅಂತ ಪಾಲಿಡಲ್ ಕುಡ್ದ್ಬಿಟ್ಟಿದ್ದೀಗೆಲ್ಲ ಯವ್ವ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಮ್ಮ ಅದು ಪಾಲಿಡಲ್ ಅಲ್ಲ, ಅದು ಜ್ಯೂಸ್ ಕಣಮ್ಮ. ಅಯ್ಯೋ ಮಗನೇ ಸುಳ್ಳು ಹೇಳ್ಬೇಡ, ನಿಜ ಹೇಳ. ಇರೋನೊಬ್ಬ ನೀನು ನೆಮ್ಕಂಡ್ ನಾವೆಲ್ಲ ಇದೀವಿ. ಹೆಂಗೋ ಕೋಟ್ಯಾಧೀಶ್ವರ ಹುಡುಗಿನ ಮದುವೆ ಮಾಡ್ಕತ್ತೀಯ. ಕಾಸು ಸಂದಾಗ ಬರ್ತದೆ. ನಾವೆಲ್ಲ ಸಂದಾಗ ಸೆಟ್ಲ್ ಆಯ್ತೀವಿ ಅಂತ ಏನೇನೋ ಆಸೆ ಮಾಡಿಕೊಂಡಿದೀವಿ. ನೀನ್ ಪಾಲಿಡಲ್ ಕುಡ್ದ್ಬಿಟ್ಟು ಮೇಲ್ಗಡೆಗೆ ಹೋಗ್ಬಿಡ್ತೀಗೆಲ್ಲ. ಕುಡಿಬೇಡ ಕಣ್ಲ ಪಾಲಿಡಲ. ನಾನ್ ಯಾಕಮ್ಮ ಕುಡಿಲಿ? ನೀನ್ ಒಳ್ಳೆ ಸವಸ್ ಆಯ್ತಲ್ಲ ನಿಂದು. ನಾನ್ ಯಾಕೆ ಕುಡಿಲಿ ಪಾಲಿಡಲ್ಲ? ಇದೊಂದು ಸಂದ ಕೇಳ್ತೀಗ ನೀನು. ನಾನೇನ್ ಪಾಲಿಡಲ್ ಕುಡ್ದಿಲ್ಲ. ಅದೇನ್ ಇಸ್ಯ ಅಂತ ಹೇಳು. ನೀನ್ ನಮ್ ತಾಯಣೆ ಕೇಳು, ನನ್ ಮೇಲನೆ ಕೇಳು ಪಾಲಿಡಲ್ ಕುಡ್ದಿಲ್ಲ ಅಂತ. ಏಯ್ ಅದ್ ಪಾಲಿಡಲ್ ಅಲ್ಲ, ಎಣ್ಣೆ ಸುಮ್ಕಿರೆ. ಅಯ್ಯೋ ಹಳೆ ಬೇವರ್ಸಿ. ಅಯ್ಯಪ್ಪ ಯಾಕಮ್ಮ ಹೊಡಿತಿದ್ಯಾ? ಅಂತ್ರಿ ಬೇವರ್ಸಿ ನನ್ ಮಗನೇ. ನಾವು ಟೆನ್ಷನ್ ಆಗಿ ಸಾಯ್ತಿದೀವಿ. ನೀನು ನಾ ಪೊದ್ಯ ಎಲ್ಲಿ ಕಿತ್ತೋಗಿರೋ ತಿರುಬೋಕಿ ಕೈಲಿ ಮದುವೆ ಮಾಡಿಸ್ಬಿಡ್ತಾಳ ಅಂತ ಹೇಳ್ಬಿಟ್ಟು ನೀನ್ ನೋಡಿದ್ರೆ ಇಲ್ಲಿ ಕುಡ್ಕೊಂಡು ಮಜಾ ಮಾಡ್ಕೊಂಡು ಬಿದ್ದಿದ್ದೀಗೆಲ್ಲ ನೀನು. ಲೋಪ ನನ್ ಮಗನೇ. ಅಯ್ಯೋ ಬುಡಮ್ಮ ಕುಡಿಯಕ್ಕಿಲ್ಲ. ಎಂತ ನಾಳೆ ಯಾಕೆ ನನ್ನ ಮಗ ಉಟ್ಬಿಟ್ಟ? ನೀನಂತೂ ಕುಡ್ಕೊಂಡು ಕುಂತವನೆ ಕುಡ್ಕೊಂಡು. ನಾನು ಟೆನ್ಷನ್ ಆಗಿ ಸಾಯ್ತಿದ್ದೀನಿ. ನನ್ನ ಮಗ ಎಲ್ಲೋದ್ನು ಮದುವೆ ಕ್ಯಾನ್ಸಲ್ ಆಗಿರೋದಕ್ಕೆ ಸಾಯಿಗೆ ಹೋಗ್ಬಿಟ್ನೇನೋ ಅಂತ ನಾನು ಟೆನ್ಷನ್. ನನಗೆ ಕುಡ್ಕೊಂಡು ಕುಂತವ್ನು ಇಲ್ಲಿ ಕುಡ್ಕೊಂಡು. ಬೇವರ್ಸಿ ನನ್ನ ಮಗ. ಇವನು ದೊಡ್ಡದಾಗ ತೊಳ್ಳಾಗ್ತೀಯ ಅಂತ ಅನ್ಕೊಂಡ್ರೆ. ಏಯ್ ನೋಡ್ಲಾ ಅಮ್ಮಿ ಕಣ್ಣ ನಾನು ಹೇಳೋದನ್ನ ಹೊಸಿ ಕೇಳು ನೋಡು. ನೀನ್ ಇವಾಗ ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಡು. ನಾನೇಕಮ್ಮ ಊರ್ ಬಿಟ್ಬಿಟ್ಟು ಹೋಗ್ಬೇಕು? ನಾನೇನ್ ಅಂತ ಕೆಲಸ ಮಾಡಿವ್ನಿ ಊರ್ ಬಿಟ್ಬಿಟ್ಟು ಹೋಗ ಅಂತ ಕೆಲಸ ನಾನೇನ್ ಮಾಡಿದೀನಿ? ಏನ್ ಮಾಡಿಲ್ಲ ಅಂತ ಕೇಳು. ಕಿತ್ತೋಗಿರೋಳ್ನ ಯಾವಳನ್ನ ಲವ್ ಮಾಡ್ಬಿಟ್ಟು ಬಸ್ರಿ ಮಾಡ್ಬಿಟ್ಟೆಲ್ಲ ಮಾಡ್ಬಿಟ್ಟು ಬಂದಿದ್ದೀಗಲ್ಲ ಬೇವರ್ಸಿ. ಇದಕ್ಕಿನ್ನ ಇನ್ನೇನ್ಲ ಮಾಡ್ಬೇಕು ನೋಡ್ಲಾ? ಆ ಪೊದ್ದಿ ನೀನ್ ಆ ಲವರ್ನ ಕರ್ಕೊಂಡ್ಬಿಟ್ಟು ಬಂದು ಈಗ ಮದುವೆ ಮಾಡಿಸ್ತೀನಿ ಅಂತ ಮನೆ ಕರ್ಕೊಂಡ್ಬಿಟ್ಟು ಬಂದು ಇಟ್ಕೊಂಡೋಳಂತ ಆಗ್ಲೇ ನೆನೆಯ. ಈಗ ನೋಡು ಗ್ಯಾರಂಟಿ ನೀನ ತಿರ್ಬೋಕಿಗೆ ತಾಳಿ ಕಟ್ಕೊಂಡು ಆ ತಿರ್ಬೋಕಿ ಜೊತೆ ನೆನೆಯ ಎಣಗ್ಬೇಕಾಯ್ತದೆ. ನೀನ್ ನೋಡು ಇದೆಲ್ಲನೂ ಬೇಡ. ನೋಡು ಆ ತಿರ್ಬೋಕಿ ಜೊತೆ ಜೀವನ ಮಾಡ್ಬಿಡ್ತದೆ. ಅದೆಲ್ಲ ಬೇಡ. ನನ್ನ ಮಾತು ಕೇಳಿ ಸುಮ್ಕೆ ನೆನೆಯ ನೋಡು ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಡು. ಒಂದು 6 ತಿಂಗಳು ಊರ್ ಕಡೆಗೆ ಬರಬೇಡ. ಆವಾಗ ಅವಳು ಹೆಂಗೆ ಸುಮ್ಮನೆ ಆಯ್ತಾಳೆ ಪೊದ್ದಿ. ನೀನು ಏನು ಮಾಡೋಕ್ಕಾಯ್ತದೆ ಪೊದ್ದಿ ಕೈಲಿ? ಅವಳು ಸುಮ್ಮನೆ ಆಗೋಯ್ತಾಳೆ. ನೀನೇನ ಇವಾಗ ಮನೆಗೆ ಬಂದೆ ಅಂತ ಹೇಳಿದ್ರೆ ಹೆಂಗನ ಮಾಡಿ ಪಂಚಾಯತಿ ಕಲಾಕ್ಸಿ ಏನಾರ ಮಾಡ್ಬಿಟ್ಟು ತಾಳಿ ಕಟ್ಟಿಸ್ಬಿಡ್ತಾಳೆ ನೋಡ್ಲಾ. ಅಂತ ಗತಿ ಇಲ್ದಿರ ಸೊಸೆನ ನಾನು ಸೊಸೆ ಅಂತ ಒಪ್ಕೊಳಕ್ ನಾನು ತಯಾರಿಲ್ಲ. ನನಗೇನಿದ್ರು ಒಳ್ಳೆ ಕೋಟಿ ಕುಳ ನೆನೆಯ ಬೇಕು ನನಗೆ. ಇಂಥ ಕಾಂಜಿ ಪಿಂಜಿನೆಲ್ಲ ಸೊಸೆ ಮಾಡ್ಕೊಳಕ್ ನನಗೆ ತಿಕ್ಕಿಡ್ದೈತೇನ್ಲ. ಲೇ ನಮ್ಮಗುನೇ ಊರ್ ಬಿಟ್ಬಿಟ್ಟು ಕಳಿಸ್ತಿದ್ದೀಗೇನ್ಲೇ? ಆ ಪೊದ್ದಿಗೆ ಏನಾರ ಒಂದ್ ಮಾಡಿ ಬುದ್ಧಿ ಕಲ್ಸದ್ ಬಿಟ್ಬಿಟ್ಟು ನಮ್ಮಗುನೇ ಊರ್ ಬಿಟ್ಬಿಟ್ಟು ಹೋಗಕ್ ಮಾಡ್ತಿದ್ದೀಗ ಏನು? ಇನ್ನೇನ್ ಮಾಡ್ತೀರಾ? ಇನ್ನೇನ್ ತಾನೆ ಮಾಡಕ್ಕಾಯ್ತದ ನಮ್ಮ ಕೈಲಿ? ನೀವೇ ಹೇಳಿ ನೋಡಿ. ಅವಳು ಹುಟ್ಟು ಬೇವರ್ಸಿ ಬಾಯಿ ಬಜಾರಿ. ಅವಳು ನಿಮ್ಗೆ ಗೊತ್ತಿಲ್ವೇನು ಅವಳು ಎಂತಳು ಅಂತ ಹೇಳ್ಬಿಟ್ಟು ಪೊದ್ದಿ ಅವಳಿಗೆ ಹೋಗ್ಬಿಟ್ಟು ಗೆಲ್ಲಕ್ಕಾಯ್ತದ ನಾವು? ಆಗ್ಲೇ ನಿಮ್ಗೆ ಇಂಗ್ಲೀಷಾಗಿ ಹೇಳೋದನ್ನ ರೀ. ನಾವು ಕಾಲ್ ಕೆಳಗಡೆ ಅಲ್ಲ ಅವಳು ಚಾಪೆ ಕೆಳಗಡೆ ನುಗ್ತಿದ್ರೆ ನಾವು ಅವಳು ರಂಗೋಲಿ ಕೆಳಗಡೆ ನುಗ್ಬಿಡ್ತಾಳೆ ಅಂತ ಅಲ್ಕ ಅವಳು. ನಿಮ್ಗೆ ಇನ್ನೂ ಗೊತ್ತಿಲ್ಲ ಅವಳು ವಿಷಯಕ್ಕೆ ಸುಮ್ಕಿರಿ. ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅವಳು ಖತರ್ನಾಕ್ ಅವಳು. ಬ್ಯಾರೆ ಥರ ಅಲ್ವೇ ಅಲ್ಲ ಅವಳು. ಅಮ್ಮ ಅವಳಿಗೆ ಎದ್ರುಕೊಂಡು ನಾನಿವಾಗ ಅವಳಿಗೆ ಎದ್ರುಕೊಂಡು ಊರ್ ಬಿಟ್ಬಿಟ್ಟು ಹೋಗಕ್ಕಾಯ್ತಿದ್ದೀನಮ್ಮ? ನಾನು ಊರ್ ಬಿಟ್ಬಿಟ್ಟು ಎಲ್ಲಿ ಹೋಗ್ಲಮ್ಮ? ಬ್ಯಾರೆ ದಿನ ಎಲ್ಲ ಅಲಿಯಕ್ಕೆ ಅಂತ ಹೇಳ್ಬಿಟ್ಟು ತಿರ್ಗಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೆ. ಈಗ ಎಲ್ಲನ ಹಾಳಾಗಿ ಹೋಗಿ ಒಂದು 6 ತಿಂಗಳು ಬರ್ಬೇಡ ಅಂತಕ್ಕೆ ನೋಡು. ಇಲ್ಲಿ ನಿಂಗೆ ಹೊಂಟೋಗ್ಬಿಡು. ಗಾಡಿ ಎತ್ಕೊಂಡು ಇಲ್ಲಿ ನಿಂಗೆ ಎಸ್ಕೇಪ್ ಆಗ್ಬಿಟ್ಟು ಹೊಂಟೋಗ್ಬಿಡು. ಅಮ್ಮ ನೀನೇ ಅವಳಿಗೆ ಏನಾರ ಒಂದು ಬುದ್ಧಿ ಕಲ್ಸು. ನನ್ನನ್ನು ಊರ್ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀಗ. ಎದ್ರುಕೊಂಡು ಎಷ್ಟು ದಿನ ಅಂತ ಊರ್ ಬಿಟ್ಬಿಟ್ಟು ಹೋಗಕ್ಕಾಯ್ತದೆ? ಖರ್ಚಿಗೆ ಏನು ಕಾಸು ಬೇಡವಾ? ಸುಮ್ಮನೆ ಊರ್ ಬಿಟ್ಬಿಟ್ಟು ಹೋಗ್ಬಿಡಕ್ಕಾಯ್ತದ? ಎಷ್ಟು ಇರ್ತದೆ ಹೇಳು ಖರ್ಚು ಗಿರ್ಚು ಎಲ್ಲನೂ? ಖರ್ಚು ಕಾಸು ಇಲ್ದಿದ್ದಂಗೆ ಅದು ಹೆಂಗೆ ಊರ್ ಬಿಟ್ಬಿಟ್ಟು ಹಂಗೇನೆ ಓಡೋಗಕ್ಕಾಯ್ತದೆ? ನೀನೇ ಹೇಳು ನಂಗೆ ಎಷ್ಟು ಖರ್ಚು ಇರ್ತದೆ?
ಯಪ್ಪ ದುಡ್ಡು ಕೊಡ್ತೀವಿ ಹೋಗ್ಲಾ ನಿನ್ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ತೀನಿ ಹೋಗು ಈಗಲೇ ತಗೊಬಿಟ್ಟು ಬಂದು ಬೀರುನಾಗ ಎತ್ಕೊಬಿಟ್ಟು ಬಂದು ಕೊಡ್ತೀವಿ ಯಾವಾಗ ನಿನ್ ಕಾಸು ಬೇಕಾರೆ ಫೋನ್ ಹಾಕು ಊರಾಚೆ ಊರಾಚೆ ಒಂದು ಇದೈತಲ್ಲ ಗುಡಿ ಆ ಗುಡಿ ತಾಕ ಬಂದ್ಬಿಟ್ಟು ಕಾಸು ಕೊಡ್ತೀನಿ ಈಗ ಒಮ್ಮಿಕೊಂಡು ಹೊಂಟೋಗ್ಬಿಡು ಇಲ್ಲಿ ಇರ್ಬೇಡ ಕಾಸು ಫೋನಾಗ ಹಾಕ್ಸ್ಬೋದಲ್ಲ ಫೋನಾಗ ಹಾಕಿಸ್ತೀನಿ ನೀನು ಹೊಂಟೋಗ್ಬಿಡು ಇಲ್ಲಿಂದ ಆ ಬುದ್ಧಿ ಮಾಡೋದ್ ಕೆಲಸ ಒಂದೊಂದಲ್ಲ ಕಣಮ್ಮ ಥು ಅವಳಿಂದ ನಂಗೆ ನೆಮ್ಮದಿನೇ ಇಲ್ಲಿದ್ದಂಗೆ ಆಗೋಗ್ಬಿಟ್ಟೈತೆ ಹೆಂಗೋ ನೆಮ್ಮದಿಯಾಗಿದ್ದೆ ಈಗ ನೆಮ್ಮದಿನೂ ಹೊಂಟೋಯ್ತಲ್ಲ ಶಿವ ಹೆಂಗೋ ಇದ್ದಿದ್ದು ನೆಮ್ಮದಿನೂ ಹೊಂಟೋಯ್ತು ಹಾಂ ಸರಿ ಆಯ್ತು ನೀವೇ ಕಾಸು ಕೊಡ್ತೀನಿ ಹೋಗು ಅಂದರೆ ಈ ಎತ್ತನ ಹಿಮಾಲಯಕ್ಕೂ ಎತ್ತನ ಹೊಂಟೋತೀನಿ ಬಿಡಮ್ಮ ಇನ್ನೇನು ಮಾಡೋಕ್ಕೈದು 6 ತಿಂಗಳು ಬರ್ಬೇಡ ಅಂತೀಯ ನೀವು ಕಾಸು ಹಾಕ್ತಾ ಇರ್ರಿ ನಾನು ರೌಂಡ್ಸ್ ಹಾಕೊಂಡು ಓಡಾಡ್ಕೊಂಡು ಇರ್ತೀನಿ ಇನ್ನು ನನಗೆ ಇದಕ್ಕಿನ್ನೂ ಇನ್ನೇನು ಬೇಕು ಹೋಯ್ತೀನಿ ಬಿಡು ಸರಿ ಆಯ್ತು ಹೋಗು ನೀನೇನು ಫೋನ್ ಮಾಡಬೇಡ ಯಾವಾಗೂ ಪೊದ್ದಿ ಪಕ್ಕದಾಗಿದ್ದಾಳೆ ನೀನು ಎಲ್ಲಿತ್ತೀಯ ಅಂತ ಗೊತ್ತಾಗ್ಬಿಡ್ತದೆ ಅವಳಿಗೆ ನೀನು ಹೋಗು ನಾವೇ ಬೇಕಾದಾಗ ಫೋನ್ ಹಾಕ್ತಿರ್ತೀವಿ ಆವಾಗ ಬೇಕಾರೆ ಬರಿವಂತೆ ನಮ್ಮ ಕೇಳ್ದಾಗ ಮಾಡ್ದಾಗ ಬರಿವಂತೆ ಈಗ ಸದ್ಯಕ್ಕೆ ಹೊಂಟೋಗು ನೀನು ಎಲ್ಲೂ ಇರಬೇಡ ಕಣ ಮಗ ಇಲ್ಲಿಂದ ಹೊಂಟೋಗ್ಬಿಡು ನೀನು ಸುಮ್ಕಿನಿ ಇಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕೂ ಕುಂತ್ಕೊಳ್ಳೋಕ್ಕೂ ಎಲ್ಲೂ ಹೋಗ್ಬೇಡ ಮನ್ಗಂತೂ ಹೋಗ್ಲೇಬೇಡ ಆಗಲೇ ಕರ್ಕೊಂಬಿಟ್ಟು ಬಂದು ಇಕ್ಕೊಂಡೋಳಂತೆ ನೀನು ಹಿಂಗೆ ಉಟ್ಟು ಬಟ್ಟೆಗೆ ನೀವು ಹೊಂಟೋಗ್ಬಿಡು ಅಲ್ಲೇ ಎಲ್ಲ ದಾರಿನಾಗ ಬಟ್ಟೆ ಬರೆ ತಗೊಳ್ಳಿವಂತೆ ಕಾಸು ಹಾಕ್ತೀವಿ ಇರಬೇಡ ರೈಟ್ ಹೊಂಟೋಗ್ಬಿಡು ಸದ್ಯ ಈಗ ಅದು ಏನು ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ ಇನ್ನೇನು ಮಾಡೋಕ್ಕಾಯ್ತದಿನ್ನ ನೋಡೋಣ ಅದು ಏನು ಮಾಡ್ತಾರೋ ಏನು ಮಾಡೋಕ್ಕಾಯ್ತದೋ ನೋಡೋಣ ಇರು ನೋಡ್ರಿ ಮಗನೇ ಇಲ್ಲ ಅಂತಂದಮೇಲೆ ಆ ಮನೆಯಾಳಿ ಮದುವೆ ಹೆಂಗೆ ಮಾಡ್ಸೋಕ್ಕಾಯ್ತದೆ ಸತ್ರೂ ಅವಳಂತೂ ಮದುವೆ ಮಾಡ್ಸೋಕ್ಕಾಗಿಲ್ಲ ಬಿಡು ಯಾವತ್ತೂ ಮಾಡಿಸೋದು ಇಲ್ಲ ಏನೂ ಇಲ್ಲ ನಾವು ಏನು ಯೋಚನೆ ಮಾಡೋಂಥದ್ದಿಲ್ಲ ನೋಡಿ ನಮಗೂ ಏನು ಗೊತ್ತಿಲ್ಲ ನಂಗೆ ತೆಪ್ಪಗಿರೋಣ ಅವ್ಳಿಗೆ ನೋಡಿದ್ರೂ ಯಾರೋ ಏನು ಕಿತ್ತಾಡೋದು ಬೇಡ ಮಾತಾಡೋದು ಬೇಡ ನಮ್ಮ ಪಾಡು ನಾವು ಸುಮ್ಮನೆ ಇರೋಣ ಸರಿನಾ ಸರಿ ಕಣಮ್ಮ ನಾವಂಚೂರು ಆವಾಜ್ ಹಾಕಿದ್ವಿ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಆದರೂ ಅವ್ರೇನು ಬಗ್ಲಿಲ್ವಲ್ಲ ನಾವು ಸುಮ್ಕೆ ಆಗೋಗ್ಬಿಟ್ವಿ ಏನು ಆವಾಜ್ ಹಾಕ್ಬೇಡ್ರಿ ನಿಮ್ಮ ಅಣ್ಣನ ವಿಷಯ ಯಾರಿಗೂ ಹೇಳ್ಬಿಡ್ರಿ ಗೊತ್ತಾಗಬಾರ್ದು ಏನು ಮಾಡಬಾರ್ದು ನಿನ್ನ ಪಾಡು ನೀವು ಸುಮ್ಮನೆ ನಿಮ್ಮ ಕೆಲಸ ಮಾಡ್ಕೊಂಡು ಸುಮ್ಕಿರ್ರಿ ಒಂದು 6 ತಿಂಗಳು ಸುಮ್ಮನಿದ್ರೆ ಅವಳಿಗೂ ಅರ್ಥ ಆಗೋಗ್ಬಿಟ್ಟು ಇಷ್ಟೇ ಕಣಪ್ಪ ನನ್ನ ಜೀವನ ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಆಗೋಗ್ಬಿಡ್ತಾಳೆ ಸರಿ ಬಿಡು ಹಂಗೆ ಮಾಡೋಣ ನನ್ನ ಮಗನ ಕಾಸು ಬೇಕೇನೋ ಬೀರುನಾಗ ಎತ್ಕೊಂಡು ಸಿ ಕಾಸನ್ನ ಕೊಟ್ಬಿಡು ಬತ್ತಿರು ಓಡ್ಬಿಡು ಬಂದೋನು ಸುಮ್ಮನೆ ಯಾಕೆ ಕೋಟಿ ಎಲ್ಲ ಹೋಯ್ತದೆ ನಾವು ಅಲ್ಲಿ ಗಂಟ ಹೆಣ್ಣಿನ ಬಗ್ಗೆ ವಿಚಾರ ಮಾಡ್ತಿರೋಣ ಅವ್ನು ಅಲ್ಲಿಂದ ಹಂಗೆ ಹುಡುಗಿಯರ್ ಅಂತ ಕರ್ಸ್ಕೊಂಡು ಹಂಗಿಂದ ಹಂಗೆ ಕಳಿಸ್ಬಿಡೋಣ ನನ್ನ ಮಗ ಏನು ಮಾಡ್ತಾವನೆ ಅಂತ ಯಾರಿಗೂ ಗೊತ್ತಾಗೋದು ಬೇಡ ಸಸ್ಪೆನ್ಸ್ ಆಗಿ ಮಾಡ್ದಾನೆ ಸರಿ ಆಯ್ತು ನೋಡಿರಿ ಈ ವಿಷಯ ಇಲ್ಲಿಗೆ ಬಿಟ್ಬಿಟ್ಟು ಮಾತಾಡ್ತಿದ್ದಂಗೆ ನೋಡಿರಿ ಮಂತಕ್ಕೆ ಹೋಗೋಣ ತಿರ್ಗಿ ಅನುಮಾನ ಬಂದ್ಬಿಡ್ತದೆ ನೋಡಿರಿ